ಹಲೋ, ನಮ್ಮ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಭಾರತೀಯ ತತ್ವಶಾಸ್ತ್ರದಲ್ಲಿ ಪ್ರಮುಖವಾದ 2 ಅಂಶಗಳನ್ನು ಕುರಿತು ತಿಳಿದುಕೊಳ್ಳಲು ಹೋಗುತ್ತಿದ್ದೇವೆ: ಆತ್ಮಭಾವ ಸ್ಪಿರಿಚುಯಾಲಿಟಿ ಮತ್ತು ಭಕ್ತಿ ಡಿವೋಷನ್. ಹಿಂದೂ ದೇವಾಲಯಗಳು, ಅವುಗಳ ಪ್ರಾಮುಖ್ಯತೆ. ಹಿಂದೂ ದೇವಾಲಯಗಳು ಭಾರತೀಯ ಸಂಸ್ಕೃತಿ ಮತ್ತು ಆತ್ಮಭಾವದಲ್ಲಿ ಮಹತ್ವಪೂರ್ಣ ಪ್ರಾಮುಖ್ಯತೆ ಹೊಂದಿವೆ. ಇವು ಕೇವಲ ಆತ್ಮಭಾವದ ಸ್ಥಳಗಳಾಗಿಯೇ ಅಲ್ಲ, ಭಾರತೀಯ ಇತಿಹಾಸ, ಕಲೆ, ಸಂಗೀತ, ನೃತ್ಯ, ಸಾಮಾಜಿಕ ಸಂಬಂಧಗಳು ಮತ್ತು ಸಮಾಜದಲ್ಲಿನ ಮೂಲಭೂತ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಸ್ಥಳಗಳಾಗಿಯೂ ಇವೆ. ಆತ್ಮಭಾವ ಮತ್ತು ಭಕ್ತಿ, ಪರಮೇಶ್ವರನೊಡನೆ ಸಂಪರ್ಕ, ಸಾಂಸ್ಕೃತಿಕ ಪರಂಪರೆ, ವಿದ್ಯೆ, ತರಬೇತಿ ಮತ್ತು ಸಂಶೋಧನೆ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಭಾವ, ವಿಶ್ವಾಸ, ಶಾಂತಿ ಮತ್ತು ಧರ್ಮ, ವಾಸ್ತುಶಿಲ್ಪ ಮತ್ತು ಭವಿಷ್ಯದ ವಿಚಾರ, ವಿದ್ಯೆ, ತರಬೇತಿ ಮತ್ತು ಸಂಶೋಧನೆ. ಭಾರತೀಯ ದೇವಾಲಯಗಳ ಪಾತ್ರ. ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ದೇವಾಲಯಗಳು ಕೇವಲ ಆತ್ಮಭಾವದ ಸ್ಥಳಗಳಾಗಿಯೇ ಅಲ್ಲ, ವಿದ್ಯಾಭ್ಯಾಸ ಕೇಂದ್ರಗಳಾಗಿಯೂ ಬಳಸಲ್ಪಟ್ಟವು. ಈ ಸಂದರ್ಭದಲ್ಲಿ ದೇವಾಲಯಗಳು ವಿದ್ಯೆ, ತರಬೇತಿ ಮತ್ತು ಸಂಶೋಧನೆಗೆ ಪ್ರಮುಖ ಕೇಂದ್ರಗಳಾಗಿ ರೂಪಿಸಿಕೊಂಡವು. ವೇದಪಠಣ ಮತ್ತು ಉಪನಿಷತ್ತಿನ ಅಧ್ಯಯನ. ಪ್ರಾಚೀನ ಕಾಲದಲ್ಲಿ ದೇವಾಲಯಗಳಲ್ಲಿ ವೇದಗಳನ್ನು, ಉಪನಿಷತ್ತನ್ನು ಮತ್ತು ಇತರ ಶಾಸ್ತ್ರೀಯ ಗ್ರಂಥಗಳನ್ನು ಪಠಿಸುವುದು ಪ್ರಮುಖ ಕಾರ್ಯವಾಗಿತ್ತು. ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಭಾಗವತಂ ಇತ್ಯಾದಿ ಗ್ರಂಥಗಳು ಮಾತ್ರವಲ್ಲದೆ ಜೀವನ ತತ್ವಗಳು, ಮೋಕ್ಷ, ಧರ್ಮ, ಅರ್ಥಶಾಸ್ತ್ರ ಇಂತಹ ಪ್ರಮುಖ ಅಂಶಗಳನ್ನು ಕೂಡ ಪರಿಚಯಿಸಲಾಯಿತು. ವಿದ್ಯಾರ್ಥಿಗಳು ಮತ್ತು ತಪಸ್ವಿಗಳು ಈ ಸ್ಥಳಗಳಲ್ಲಿ ಶಾಸ್ತ್ರೀಯ ಗ್ರಂಥಗಳನ್ನು ಪಠಿಸಿ ಆತ್ಮಭಾವ ಮತ್ತು ಧರ್ಮವನ್ನು ಕಲಿಯುತ್ತಿದ್ದರು. ಪುಣ್ಯ ಪ್ರದೇಶಗಳು ಮತ್ತು ಬೋಧನಾ ಕೇಂದ್ರಗಳು. ದೇವಾಲಯಗಳು ಪುಣ್ಯ ಪ್ರದೇಶಗಳಾಗಿ ಇತಿಹಾಸದಲ್ಲಿ ಪ್ರಸಿದ್ಧವಾಗಿವೆ. ಈ ಸ್ಥಳಗಳಲ್ಲಿ ಭಕ್ತರು ತಮ್ಮ ಆತ್ಮಭಾವ ಅಭ್ಯಾಸಗಳನ್ನು ಮುಂದುವರೆಸಿ ತಮ್ಮ ಜೀವನ ಶೈಲಿಯನ್ನು ಪರಿಪೂರ್ಣವಾಗಿ ಪರಿವರ್ತಿಸುವರು. ದೇವಾಲಯಗಳು ತರಬೇತಿ ಮತ್ತು ಸಾಧನೆಗೆ ಪ್ರಮುಖ ಕೇಂದ್ರಗಳಾಗಿದ್ದವು, ಏಕೆಂದರೆ ಅವು ಅನೇಕ ಸಾಮಾಜಿಕ, ಆತ್ಮಭಾವ ಮತ್ತು ವಿದ್ಯಾ ಸಂಬಂಧಿತ ಅಂಶಗಳನ್ನು ಪ್ರೇರಣೆಯಾಗಿವೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಪ್ರಮುಖ ಸ್ಥಳಗಳು. ದೇವಾಲಯಗಳಲ್ಲಿ ವಿವಿಧ ವಿದ್ಯಾ ಕಾರ್ಯಕ್ರಮಗಳು, ತರಬೇತಿ ಶಿಬಿರಗಳು ನಡೆಯುತ್ತವೆ. ಶಾಸ್ತ್ರೀಯ ಸಂಶೋಧನೆ, ಖಗೋಳಶಾಸ್ತ್ರ, ಗಣಿತ, ಸಂಗೀತ, ನೃತ್ಯ ಇಂತಹ ಅನೇಕ ಕಲೆಗಳನ್ನು, ವಿಜ್ಞಾನವನ್ನು ಶಾಸ್ತ್ರಜ್ಞರಾದ ಗುರುಗಳು ಬೋಧಿಸುತ್ತಿದ್ದರು. ಗುರುಕುಲಗಳು ಮತ್ತು ತರಬೇತಿ. ಭಾರತದಲ್ಲಿ ಅನೇಕ ದೇವಾಲಯಗಳಲ್ಲಿ ಗುರುಕುಲಗಳು, ಪ್ರಾಚೀನ ವಿದ್ಯಾಸಂಸ್ಥೆಗಳು ಸ್ಥಾಪಿಸಲ್ಪಟ್ಟವು. ಅವು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ವೇದ, ಶಾಸ್ತ್ರ, ಕವಿ, ಕವಿತೆ, ಶಿಲ್ಪಕಲೆ ಇತ್ಯಾದಿ ಅನೇಕ ಕಲೆಗಳನ್ನು ಕಲಿಸುವ ಸ್ಥಳಗಳಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಗುರುಕುಲಗಳಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ನೈತಿಕತೆ, ಧರ್ಮ, ಸಾಮಾಜಿಕ ಜವಾಬ್ದಾರಿಗಳೊಂದಿಗೆ ಮುಂದುವರೆಸುತ್ತಿದ್ದರು. ದೇವಾಲಯಗಳ ವೈದ್ಯಕೀಯ ಸಂಶೋಧನೆ. ಇವು ಕೇವಲ ಆತ್ಮಭಾವ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ವೈದ್ಯಶಾಸ್ತ್ರ ಮತ್ತು ಔಷಧ ಸಂಶೋಧನೆಗೂ ಪ್ರಬಲ